ಕಂದಾಯ ಇಲಾಖೆಯಲ್ಲಿ ಜನಗಳ ಪರವಾಗಿ ಕೆಲಸ ಮಾಡಿದ್ದು ನನ್ನ ಸೌಭಾಗ್ಯ. ನನ್ನ ಸಾರ್ವಜನಿಕ ಜೀವನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಟ್ಟಿದೆ. ನಾವು ನಮ್ಮ ಅಧಿಕಾರಿಗಳು ಜೊತೆಗೂಡಿ ಜನಗಳಿಗೆ ಒಂದು ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಜನಗಳ ಮನೆ ಬಾಗಿಲಿಗೆ ಹೋಗಿ 10 ವರ್ಷಗಳಿಂದ ಅಸಾಧ್ಯ ಅಂತ ಭಾವಿಸಿದ್ದಂಥ ಕೆಲಸಗಳನ್ನು ಮಾಡಿ ಮೌನ ಕ್ರಾಂತಿ ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೇವೆ. ಇದೊಂದು ಬಹಳ ಕಠಿಣ ಮತ್ತು ಸವಾಲಿನ ಕೆಲಸ. ಹಾಗಾಗಿಯೇ ಇದೊಂದು ಸಾರ್ಥಕ ಕೆಲಸವೂ ಸಹ ಆಗಿದೆ. ಆಡಳಿತದಲ್ಲಿ ಅರ್ಥಪೂರ್ಣ ಬದಲಾವಣೆ ತರಬಹುದು, ಅದರಲ್ಲೂ ಕಂದಾಯ ಇಲಾಖೆ ಅಂತ ಇಲಾಖೆಯಲ್ಲೂ ಬದಲಾವಣೆ ಮಾಡಬಹುದು ಅನ್ನೋದನ್ನು ತೋರಿಸಿದ್ದೇವೆ. ಜನ ಬಂದು ನಮಗೆ ಅರ್ಜಿ ಕೊಡೋದಕ್ಕೆ ಕಾಯದೆ ನಾವೇ ಸ್ವಯಂ ಪ್ರೇರಣೆಯಿಂದ ಜನಗಳ ಕೆಲಸವನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ. ಅನೇಕ ಭ್ರಷ್ಟಾಚಾರಕ್ಕೆ ಮೂಲ ಲೂಪೋಲ್ಸ್ಗಳನ್ನು ಬಂದ್ ಮಾಡಿದ್ದೇವೆ. ಆನ್ಲೈನ್ನಲ್ಲಿ ಕೆಲಸ ಮಾಡೋ ಸಂಸ್ಕೃತಿಯನ್ನು ತಗೊಂಡು ಬಂದು ಆಟೋಮ್ಯಾಟಿಕ್ಕಾಗಿ ಅಪ್ರೂವ್ ಆಗುವಂಥದ್ದು, ಅನುಮೋದನೆ ಆಗುವಂಥ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದು ಜನಗಳ ಶೋಷಣೆಗೆ, ಭ್ರಷ್ಟಾಚಾರಕ್ಕೆ ಇದ್ದಂತಹ ಅವಕಾಶಗಳನ್ನು ಕಡಿಮೆ ಮಾಡಿ ಪಾರದರ್ಶಕತೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಡಿಜಿಟಲೈಸೇಷನ್ನಿಂದ ಆಡಳಿತವನ್ನು ಜನರ ಬೆರಳ ತುದಿಗೆ ತಗೊಂಡು ಬಂದಿದ್ದೇವೆ. ಜನರಿಗೆ ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ಈ ಕೆಲಸದಿಂದ ಉಪಯೋಗ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ನಿಮ್ಮ ವರ್ಷಾನುವರ್ಷಗಳ ಕೆಲವು ಸಮಸ್ಯೆಗಳನ್ನಾದರೂ ಪರಿಹಾರ ಮಾಡಿದ್ದೇವೆ ಅಂತ ನಾನು ಭಾವಿಸುತ್ತೇನೆ. ಇದೊಂದು ನನಗೆ ಸಿಕ್ಕ ದೊಡ್ಡ ಸೌಭಾಗ್ಯ ಮತ್ತು ಅವಕಾಶ ಅಂತ ನಾನು ಭಾವಿಸುತ್ತೇನೆ. ನನಗೆ ಸಿಕ್ಕ ಪ್ರೀತಿ ಮತ್ತು ಬೆಂಬಲ ನಮಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡೋದು ಅಷ್ಟೇ ಅಲ್ಲ, ರಾಜಕೀಯ ಜೀವನದಲ್ಲಿ ಇದೇ ನಮ್ಮ ನಿಜವಾದ ಆಸ್ತಿ ಅಂತ ನಾನು ಭಾವಿಸಿದ್ದೇನೆ. ಅಂತಹ ಜನಗಳ ಪ್ರೀತಿಯ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಕೆಲಸಕ್ಕೆ ಬೆಂಬಲ ಕೊಟ್ಟಂಥ ಜನಗಳಿಗೆ ನನ್ನ ಧನ್ಯವಾದಗಳು. ಉನ್ನತ ಅಧಿಕಾರಿಗಳಿಂದ ಕೊನೆ ಹಂತದವರೆಗೆ ಎಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಿದ್ರಿಂದ ಮಾತ್ರ ಒಂದಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು. ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಬಹುಶಃ ಸಾಲದು. ಇದೆಲ್ಲ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಕಂದಾಯ ಇಲಾಖೆಯಲ್ಲಿ ಜನಗಳಿಗೆ ಸೇವೆ ಮಾಡಲಿಕ್ಕೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದು ನನ್ನ ಪಕ್ಷ, ಕೇಂದ್ರದ ನನ್ನ ನಾಯಕರು ಮತ್ತು 3 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ಶಿವಕುಮಾರ್ರವರು, ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ಅವರಿಗೂ ನನ್ನ ಧನ್ಯವಾದ ಮತ್ತು ಕೃತಜ್ಞತೆ. 3 ವರ್ಷ ಕಂದಾಯ ಇಲಾಖೆಯಲ್ಲಿ ಸಾರ್ಥಕ ಸೇವೆ ಜನಗಳಿಗೆ ಸಲ್ಲಿಸಿದ್ದೇವೆ. ಜನಪರ ಬದಲಾವಣೆಯನ್ನು ತಂದಿದ್ದೇವೆ. ಮೌನವಾಗಿ ಜನರ ಮನೆ ಬಾಗಿಲಿಗೆ ಹೋಗಿ ಅಸಾಧ್ಯವಾದಂತಹದ್ದನ್ನು ಸಾಧ್ಯವಾಗಿಸಿ ಒಂದಷ್ಟು ಅಳಿಲು ಸೇವೆ ಜನಗಳಿಗೆ ಸಲ್ಲಿಸಿದ್ದೇವೆ ಅನ್ನುವ ಸಾರ್ಥಕ ಮನೋಭಾವದೊಂದಿಗೆ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.